ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಕಾರಣದಿಂದಾಗಿ ಈ ಸಾವು ಆಗಿದೆ ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ. ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿಯ ಹಠಾತ್ ಸಾವಿನ ವಿಷಯವಾಗಿ ಮುಂಬೈ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವೃದ್ಧಾಪ್ಯ ತಡೆಯುವ ಚಿಕಿತ್ಸೆಯನ್ನ ನಟಿ ಪಡಿತಾ ಇದ್ರು, ಅದೇ ಸಾವಿಗೆ ಮುಳುವಾಯ್ತಾ? 7 ವರ್ಷಗಳಿಂದಲೂ ಕೂಡ ಈ ಟ್ರೀಟ್ಮೆಂಟ್ನೆಲ್ಲ ಅವರಿದ್ರಂತೆ. ಕಳೆದ ಶುಕ್ರವಾರ ನಟಿ ಶೆಫಾಲಿ ಮನೆಯಲ್ಲಿ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಆಗ ಉಪವಾಸ ಇದ್ರು. ರಾತ್ರಿ 10ರಿಂದ 11 ಗಂಟೆ ಸರಿಸುಮಾರು ಅವರ ಆರೋಗ್ಯ ಹದಗೆಟ್ಟಿತ್ತು. ದೇಹವು ನಡುಗಲು ಶುರುವಾಗಿತ್ತು. ಪ್ರಜ್ಞೆ ತಪ್ಪಿದ್ರು ಅನ್ನುವ ಮಾಹಿತಿ ಇದೆ. ಅವರನ್ನ ತಕ್ಷಣ ಅವರ ಕುಟುಂಬಸ್ಥರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲು ಮಾಡಿದ್ದಾರೆ. ಸದ್ಯ ಶೆಫಾಲಿ ರೂಮ್ನಲ್ಲಿ ವಿಟಮಿನ್ ಟ್ಯಾಬ್ಲೆಟ್, ಗ್ಯಾಸ್ಟ್ರಿಕ್ ಮಾತ್ರೆಗಳು ಲಭ್ಯವಾಗಿದೆ. ವಿವಿಧ ಔಷಧಿಗಳನ್ನ ವಶಪಡಿಸಿಕೊಳ್ಳುವಂತಹ ವಿಧಿವಿಜ್ಞಾನ ತಂಡ ಅದನ್ನ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಈ ಎಲ್ಲ ವರದಿಗಳಿಗೆ ಕಾಯ್ತಾ ಇದ್ದಾರೆ ಮುಂಬೈ ಪೊಲೀಸರು. ಅದಾದ ನಂತರದಲ್ಲಿ ಯಾವ ಕಾರಣಕ್ಕೆ ಈ ಡೆತ್ ಆಗಿದೆ ಅನ್ನೋದು ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ. ಆದರೆ ಮನೆಯಲ್ಲಿ ಎಲ್ಲಾ ರೀತಿಯ ಮಾತ್ರೆಗಳನ್ನ ಇಟ್ಟುಕೊಂಡಿರ್ತಾರೆ ಸೇಫರ್ ಸೈಡ್ ಆಗಿ. ಆದರೆ ಆ ಎಲ್ಲ ಮಾತ್ರೆಗಳಲ್ಲಿ ಶೆಫಾಲಿ ತೆಗೆದುಕೊಳ್ತಾ ಇದ್ದ ಮಾತ್ರೆಗಳು ಯಾವುವು, ರೆಗ್ಯುಲರ್ ಆಗಿ ಆ ಮಾತ್ರೆಗಳನ್ನು ಅವರು ತೆಗೆದುಕೊಳ್ತಾ ಇದ್ರಾ, ಇದೆಲ್ಲದರ ಬಗ್ಗೆ ಗೊತ್ತಾಗಬೇಕಾಗಿದೆ. ಅವರ ಬಾಡಿ ಕನ್ಸ್ಯೂಮ್ ಮಾಡಿರ್ತಕ್ಕಂತಹ ಔಷಧಗಳು ಎಂಥವು, ಯಾವುವು, ಅದರ ಪರಿಣಾಮಗಳೇನಾಗಿದೆ, ಅದರ ಸೈಡ್ ಎಫೆಕ್ಟ್ ಏನು, ಇದು FSL ರಿಪೋರ್ಟ್ನಲ್ಲಿ ಗೊತ್ತಾಗಬೇಕಾಗಿದೆ. ಅದರ ವರದಿ ಬರುವಿಕೆಗಾಗಿ ಈಗ ಸದ್ಯ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಹೃದಯಾಘಾತ ಅಂತ ಹೇಳಲಾಗಿತ್ತಾದರೂ ಕೂಡ ಅವರು ಫಿಟ್ ಅಂಡ್ ಫೈನ್ ಆಗಿದ್ರು. ಬಹಳ ಏಜ್ನ ಕಾಪಾಡ್ಕೊಳ್ಳೋಕ್ಕಾಗಲಿ ಅವರು ವೃದ್ಧಾಪ್ಯ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. ಅದು ಸುಮಾರು 7-8 ವರ್ಷಗಳಿಂದಲೂ ಕೂಡ ಆ ಟ್ರೀಟ್ಮೆಂಟ್ನಲ್ಲಿ ಅವರು ಇದ್ರು. ಮನೆಯಲ್ಲಿ ಪೂಜೆ ಇತ್ತು, ಆ ಪೂಜೆಯ ಸಲುವಾಗಿ ಅವರು ಭಾಗಿಯಾಗಿದ್ರು, ಉಪವಾಸದಲ್ಲಿದ್ದರು. ಆ ಟೈಮಲ್ಲೂ ಕೂಡ ಅವರು ಟ್ಯಾಬ್ಲೆಟ್ ತಗೊಂಡಿದ್ರು. ಊಟ ಮಾಡಿಲ್ಲ ಅಂದರೂ ಆ ಟ್ಯಾಬ್ಲೆಟ್ನ ತೆಗೆದುಕೊಂಡಿದ್ದರ ಪರಿಣಾಮವೇ ಈ ರೀತಿಯಾಗಿ ರಿವರ್ಸ್ ಆಗಿರಬಹುದಾ? ಈ ಅನುಮಾನಗಳು ಸಹಜವಾಗಿ ವೈದ್ಯರನ್ನ ಕಾಡ್ತಾ ಇದೆ. ಅದೆಲ್ಲವನ್ನು ಕೂಡ ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ರಿಪೋರ್ಟ್ ಬರಬೇಕಿದೆ.